ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತಿದ್ದೀನಿ ಅಂತ ನೋಡಿರಂತೆ ಬನ್ನಿ. ನಮ್ಮ ಅಮ್ಮ ಈರುಳ್ಳಿ ಕೊಯ್ತಾ ಇದ್ದಾರೆ ನೋಡಿ, ಎಷ್ಟು ಈರುಳ್ಳಿ ತೊಗೊತಿದ್ದಾರೆ ಅಂತ ಅಂದ್ಬಿಟ್ಟು. ಅಮ್ಮ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ ಖಾರಕ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ ಖಾರ ರುಬ್ಕೊಳ್ಳೋಣ. ಓಕೆನಾ. ಈರುಳ್ಳಿ ಒಂದು 5-6 ತೊಗೊಂಡಿದ್ದೆ ಈರುಳ್ಳಿನ, ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಏನಲ್ಲ, ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಐಟಮ್ಸ್ ಏನೇನು ಬೇಕು ಅಂತ ನೋಡಿ. ಚಕ್ಕೆ, ಲವಂಗ, ಮೆಣಸು, 1 ಇಂಚು ಶುಂಠಿ, ಬೆಳ್ಳುಳ್ಳಿ 1-2 ಗೆಡ್ಡೆ, ಆಮೇಲೆ ಈರುಳ್ಳಿ 2 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಇವಾಗ ಖಾರಕ್ಕೆ ಹಾಕ್ಕೋಬೇಕು. ಇದೇನು ಫ್ರೈ ಮಾಡ್ಕೊಳ್ಳೋದಿಲ್ಲ, ಹಾಗೆ ಹಸಿದೇ ರುಬ್ಕೊಳ್ಳೋದು. ಆಮೇಲೆ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೇ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಯಾಕೆ ಅಂತಂದರೆ ಅದು ಫ್ಲೇವರ್ ಇರಬೇಕಲ್ಲ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಾದಮೇಲೆ ಕಾಯಿ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋ ಮಾಡಿಲ್ಲ ಕಾಯಿ ಹಾಕಿರೋದು, ಬಟ್ ಅರ್ಧ ಹೋಳು ಕಾಯಿ ಹಾಕಿದ್ದೀನಿ. ಅದನ್ನು ಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಕಾಯಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿತಾ ಇದೆ. ಇವಾಗ ನಾನು ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ, ಇಲ್ಲಾಂದರೆ ಅದು ಹಸಿ ವಾಸನೆ ಬರುತ್ತಲ್ಲ, ಅದಕ್ಕೇ. ಈಗ ಫ್ರೈ ಆಗಿದೆ ಆಲ್ಮೋಸ್ಟು, ನೋಡ್ತಾ ಇದ್ದೀರಾ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಎಲ್ಲ ಹಸಿದು ಹಾಕ್ಕೊಂಡಿದ್ವಲ್ಲ, ಯಾವುದನ್ನು ಹುರ್ಕೊಂಡಿರಲಿಲ್ಲ ನಾವು, ಎಲ್ಲ ಹಾಗೆ ಮಸಾಲೆ ಎಲ್ಲ ಹಸಿದೆ ಹಾಕ್ಕೊಂಡಿರೋದು. ಹಾಗಾಗಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇತ್ತಲ್ಲ, ಅದನ್ನು ಕೂಡ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು 1-2-3 ಕುದಿ ಬರಬೇಕು ನೋಡಿ, ಹಾಗೆ ಬರ್ತಾ ಇದೆ. ಆವಾಗ ಸ್ವಲ್ಪ ಹಸಿ ವಾಸನೆ ಹೋಗಿದೆ ಅಂತ ಅಂದ್ಬಿಟ್ಟು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಾನಿಲ್ಲಿ 1 ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಜಾಸ್ತಿನೇ ಮಾಡ್ತಾಯಿದ್ದೀನಿ ಸಾರು. ನಮ್ಮ ಮನೇಲಂತೂ ಮೊಟ್ಟೆ ಸಾರು ಅಂದರೆ ಎಲ್ಲರಿಗೂ ಇಷ್ಟ, ನಮಗಂತೂ ತುಂಬಾ ಇಷ್ಟ. ನನಗೆ ಅದರಲ್ಲೂ ಚಿಕನ್ಗಿಂತ ಮೊಟ್ಟೆ ಅಂದರೆ ಭಾರಿ ಇಷ್ಟ. ನಮ್ಮ ಮನೇಲಿ ಜಾಸ್ತಿ ಮೊಟ್ಟೆ ಸಾರು ಮಾಡ್ತಾನೇ ಇರ್ತೀವಿ. ಜಾಸ್ತಿ ಗಟ್ಟಿಗೂ ಮಾಡ್ಕೋಬಾರ್ದು, ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು. ನಮಗೆ ಸಾಂಬಾರು ಇಷ್ಟು ಸಾಕು ಅಂತ ಅಂದ್ಬಿಟ್ಟು ಇಷ್ಟು ಮಾಡ್ಕೊಳ್ತಾ ಇದ್ದೀನಿ. ಇವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ರುಬ್ಕೊಳ್ಳೋದಕ್ಕೆ ಅಂತಲೇ ಕಾಯಿ ಹಾಕಿದ್ನಲ್ಲ, ಆವಾಗಲೇ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿದ್ದೆ. ಅದನ್ನು ನಾನು ಹೇಳಲೇ ಇಲ್ಲ, ಅದು ಮರ್ತೋಗ್ಬಿಟ್ಟೆ, ಇವಾಗ ನೆನಪಾಯಿತು. ಈಗ ಉಪ್ಪೆಲ್ಲ ಹಾಕಿ ಕುದಿ ಬರೋ ಗಂಟ ಕಾಯೋಣ. ಇವಾಗ ನೋಡ್ತಾ ಇದ್ದೀರಾ ನೀವು, ಸ್ವಲ್ಪ ಕುದಿ ಬರೋ ಹಂಗಾಗಿದೆ. ಇವಾಗ ಕುದಿ ಬಂದಿದೆ. ಇಷ್ಟು ಕುದ್ದ ಮೇಲೆ ನಾವು ಇವಾಗ ಮೊಟ್ಟೆ ಹೊಡೆದು ಹಾಕೋಣ, ಎಲ್ಲ ಮೊಟ್ಟೆನೂ. ನಾನು 12 ಮೊಟ್ಟೆ ತೊಗೊಂಡಿದ್ದೀನಿ, ಅಂದರೆ 1 ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಈಗ ನೋಡಿ ಜಾಸ್ತಿನೂ ಆಗುತ್ತೆ ಸಾಂಬಾರು, ಏಕೆಂದರೆ ಮೊಟ್ಟೆ ಹೊಡೆದು ಹಾಕ್ತೀವಲ್ಲ, ಫುಲ್ಲು ಜಾಸ್ತಿ ಆಗುತ್ತೆ ಸಾಂಬಾರು. ಆವಾಗ ಒಂದು ಸ್ವಲ್ಪ ತೆಳ್ಳಗೂ ಆಗುತ್ತೆ ಸಾಂಬಾರು. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಕನ್ನಡಿ ಮತ್ತೆ ನಮ್ಮ ಯಾಕೆ ಎತ್ಕೊಂಡಿರುತ್ತೆ. ಈಗ ಇಲ್ಲ ತಂದ ಮೊಟ್ಟೆ ಎಲ್ಲ ಹೊಡೆದಿದ್ದಾಯಿತು. ಇವಾಗ ಒಂದು ಸತಿ 1-2 ನಿಮಿಷ ಬಿಟ್ಬಿಟ್ಟು ಹಿಂಗೆ ತಿರುಗಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಪಾತ್ರೆ ತಳ ಬಂದ್ಬಿಟ್ಟು ಸ್ವಲ್ಪ ತೆಳ್ಳಗಿತ್ತು, ಅದಕ್ಕೆ ತಳ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಒಂದು ಸತಿ ತಿರುಗಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ತಳ ಹಿಡ್ದಿತ್ತಲ್ಲ, ಅದಕ್ಕೆ ಅದನ್ನ ಒಂದು ಸ್ವಲ್ಪ
ತಿರುಗಿಸ್ಕೊಡ್ಬೇಕಾಗಿತ್ತು. ಅದಕ್ಕೆ ನೀವೇನಾದರೂ ದಪ್ಪ ಪಾತ್ರೆಯಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಏನು ಅವಶ್ಯಕತೆ ಇರೋದಿಲ್ಲ ತಿರುಗಿಸ್ಕೊಡೋದು. ಇದು ಸ್ವಲ್ಪ ತೆಳ್ಳಗಿತ್ತು ಪಾತ್ರೆ ಅಂತ ಅಂದ್ಬಿಟ್ಟು ತಿರುಗಿಸ್ಕೊಡ್ತಿದ್ದೀನಿ. ಇವಾಗ ಇದನ್ನು ಬೇಯಕ್ಕೆ ಬಿಟ್ಟೆ. ಕುದಿ ಬರ್ತಾ ಇದೆ ನೋಡಿ. ಕುದಿ ಬಂದಾದ್ಮೇಲೆ ಬೆಂದಿದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಆಗಿದೆ ಮೊಟ್ಟೆ ಸಾರು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಾಂಬಾರು ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ಮುದ್ದೆ ಕೂಡ ಮಾಡಿದರು. ಮುದ್ದೆ ತುಂಬಾ ಸಾಫ್ಟಾಗಿತ್ತು. ನನಗೆ ಮುದ್ದೆ ತಿನ್ನಬೇಕು ಅಂದರೆ ಮೊದಲೇ ಅಲರ್ಜಿ. ನನಗೆ ಈ ಥರ ನಾನ್ ವೆಜ್ ಅಂದರೆ ಇವಾಗ ಚಿಕನ್ ಸಾರು, ಮಟನ್ ಸಾರು, ಮೊಟ್ಟೆ ಸಾರು ಏನಾದರೂ ಮಾಡಿದರೆ ಮಾತ್ರ ಮುದ್ದೆ ತಿಂತೀನಿ, ಇಲ್ಲ ಅಂದರೆ ತಿನ್ನೋದೇ ಇಲ್ಲ. ಅದಕ್ಕೆ ಇವತ್ತು ಮೊಟ್ಟೆ ಸಾರು ಮಾಡಿದ್ನಲ್ಲ, ಅದಕ್ಕೆ ಮುದ್ದೆ ಮಾಡಿಕೊಡು ಅಂದೆ. ಮುದ್ದೆ ಮಾಡಿಕೊಡ್ತು. ತುಂಬಾ ಚೆನ್ನಾಗಿತ್ತು ಮುದ್ದೆಗೂ ಮತ್ತು ಮೊಟ್ಟೆ ಸಾರಿಗೂ. ನಾ ಮಾಡಿರೋ ಅಡುಗೆ ಯಾರಾದರೂ ಹೊಗಳಿದ್ರೆ ಫುಲ್ ಖುಷಿ ಆಗುತ್ತೆ ಅಲ್ವಾ. ಅದಕ್ಕೆ ನಾನು ನಮ್ಮಮ್ಮನ್ನ ಕೇಳ್ತಾ ಇದ್ದೆ. ಹೇಗಿದೆ